ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಏನೆಲ್ಲ ವಿದ್ಯಮಾನಗಳಾಯಿತು ಅದನ್ನ ಕ್ವಿಕ್ ಆಗಿ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೊಸ ವರ್ಷದ ಕೇಕ್ಗಳಲ್ಲಿ ವಿಜಯನಗರ ಜಿಲ್ಲೆಯ ಹಲವು ಬೇಕರಿಗಳಲ್ಲಿ ಡೇಂಜರ್ ಕಲರ್ ಬಳಕೆ ಆರೋಪ ಕೇಳಿಬಂದಿತ್ತು. ಈ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ಮೂಲಕ ಡೇಂಜರ್ ಕಲರ್ ಬಳಕೆಯ ಬಗ್ಗೆ ಬಯಲಿಗಿಳಿದಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ರೇಡ್ ವೇಳೆ ನಿಯಮ ಬಾಹಿರವಾಗಿ ಕಲರ್ ಬಳಸಿ ಕೇಕ್ ತಯಾರಿಸ್ತಾ ಇದ್ದ ಬೇಕರಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ಸಂದರ್ಭ ಅತಿಯಾಗಿ ಕಲರ್ ಬಳಕೆ ಮಾಡಿದ್ದ ಕುರಿತು ತಪ್ಪೊಪ್ಪಿಕೊಂಡಿದ್ದ ಬೇಕರಿ ಮಾಲೀಕ ಸೋಮೇಶ್ನನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ದಂಡ ವಿಧಿಸಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳ ಮುಂದೆ ಕಲರ್ ಬಳಕೆ ಮಾಡಿದ್ದು ತಪ್ಪಾಗಿದೆ ಅಂತ ಬೇಕರಿ ಮಾಲೀಕರು ತಪ್ಪೊಪ್ಪಿಕೊಂಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿಯಲ್ಲಿ ಇವು ಕೇಕ್ಗೆ ಬಳಸ್ತಕ್ಕಂಥ ಇವು ಫುಡ್ ಕಲರ್ಸ್ ಆಗಲಿ ಎಷ್ಟು ಪ್ರಮಾಣದಿಂದ ಹಾಕಬೇಕು ಅನ್ನೋದು ಈಗಾಗಲೇ ಫಾಸ್ಟ್‌ಟ್ರ್ಯಾಕ್ ತರಬೇತಿ ಕೊಟ್ಟಿದ್ದೀವಿ. ನಿಗದಿತ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೂ ಇವರು ಗೊತ್ತಿದ್ದು ಗೊತ್ತಿರಲಾರ್ದು ತಪ್ಪು ಮಾಡ್ತಾರೆ. ಇದು ಮಾಡೋದು ಸರಿಯಲ್ಲ, ಜನರ ಆರೋಗ್ಯದ ಮೇಲೆ ಹಾನಿಕಾರಕ ಆಗುತ್ತೆ. ಇವರಿಗೆ ಮತ್ತೊಮ್ಮೆ ತರಬೇತಿಗೆ ಸಿಲೆಕ್ಟ್ ಮಾಡಿ ಫಾಸ್ಟ್‌ಟ್ರ್ಯಾಕ್ ತರಬೇತಿ ಕೊಡ್ತೀವಿ. ಮತ್ತು ಈ ಥರ ಮಾಡಿದರೆ ಇದು ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿಯಲ್ಲಿ ಇವು ಕೇಕ್ಗೆ ಬಳಸ್ತಕ್ಕಂಥ ಇವು ಫುಡ್ ಕಲರ್. ವಾಲ್ಮೀಕಿ ನಿಗಮ ಅನುದಾನ ದುರುಪಯೋಗ ಆರೋಪದ ಅಡಿ ಮಾಜಿ ಸಚಿವ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ನಾಗೇಂದ್ರ ಅಕೌಂಟೆಂಟ್ ವಿಶ್ವನಾಥ್, ನಾಗೇಂದ್ರ ಮನೆ ಕೆಲಸ ಮಾಡುವ ಮಾರುತಿ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು. ವಿಶ್ವನಾಥ್ ಹಾಗೂ ಮಾರುತಿ ಇವರಿಬ್ಬರ ಅಕೌಂಟ್ನಿಂದ ಹಣದ ವಹಿವಾಟು ನಡೆದಿರೋ ಹಿನ್ನೆಲೆ ಸಿಬಿಐ ದಾಳಿ ನಡೆಸಿದೆ. ಇಬ್ಬರಿಗೆ ಮೊದಲು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರೂ ಹಾಜರಾಗಿರಲಿಲ್ಲ. ದಾಳಿಯ ಸಂದರ್ಭ ವಿಶ್ವನಾಥ್ ಹಾಗೂ ಮಾರುತಿ ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ಮಾರುತಿ ಕುಟುಂಬದ ಸದಸ್ಯರನ್ನ ಗಾಂಧಿನಗರ ಠಾಣೆಯಲ್ಲಿ ಮತ್ತು ವಿಶ್ವನಾಥ್ ಕುಟುಂಬದ ಸದಸ್ಯರನ್ನ ಬ್ರೂಸ್ಪೇಟೆ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗಿತ್ತು. ಇದೀಗ ಕುಟುಂಬದ ಸದಸ್ಯರಿಗೆ ನೋಟಿಸ್ ನೀಡಲಾಗಿದ್ದು ಇಬ್ಬರಿಗೂ ಮತ್ತೊಮ್ಮೆ ವಿಚಾರಣೆಗೆ ಕರೆಯಲಾಗಿದೆ. ಕೆಪಿಟಿಸಿಎಲ್ ಕಾಮಗಾರಿಗೆ ತೆಗೆಯಲಾಗಿದ್ದಂತಹ ಗುಂಡಿಗೆ ಕಾರ್ ಬಿದ್ದು ನಿವೃತ್ತ ಜಿಎಸ್ಟಿ ಅಧಿಕಾರಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಲಿಂಕ್ ರೋಡ್ನಲ್ಲಿ ನಡೆದಿದೆ. ಬೆಳಗಿನ ಜಾವ 5:30 ಸುಮಾರಿಗೆ ಬಸವೇಶ್ವರ ನಗರದಿಂದ ಗಾಲ್ಫ್ ಮೈದಾನಕ್ಕೆ ಹೋಗುವಾಗ ಕಾರು ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದಿದೆ. ಘಟನೆಯಲ್ಲಿ ನಿವೃತ್ತ ಕೇಂದ್ರ ಜಿಎಸ್ಟಿ ಅಧಿಕಾರಿ ರವೀಂದ್ರನಾಥ್ ಗಾಯಗೊಂಡಿದ್ದಾರೆ. ಗಾಯಾಳು ರವೀಂದ್ರನಾಥ್ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಲಿಂಕ್ ರಸ್ತೆ ಟರ್ನಿಂಗ್ನಲ್ಲಿ ಕಾಮಗಾರಿ ನಡೀತಾ ಇತ್ತು. ಗುಂಡಿಗಳನ್ನ ಸರಿಯಾಗಿ ಮುಚ್ಚಿಲ್ಲ. ಕಾಮಗಾರಿ ನಡೀತಾ ಇದ್ರೂ ಸೂಕ್ತವಾದ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಇದರಿಂದ ಅಪಘಾತ ಆಗಿದೆ. ಕೂಡಲೇ ಕಾಮಗಾರಿ ಮುಗಿಸಿ ಗುಂಡಿ ಮುಚ್ಚಿ ಅಂತ ಸಾರ್ವಜನಿಕರು ಈಗ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.